ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಐಶಾ ಫ್ಯಾಮಿಲಿ ಲಾಗ್ಸ್ ಚಾನಲ್. ಎಲ್ಲರೂ ಹೆಂಗೆ ಅದೀರಿ? ಮಸ್ತ್ ಅದೀರಿ ಅನ್ಕೋತೀನಿ. ನಾವು ಕೂಡ ಆರಾಮದೀವಿ ನೋಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಒಳಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಆ್ಯಕ್ಚುಲಿ ಎಲ್ಲ ಲೇಡೀಸೇ ಜಾಸ್ತಿ, ಜೆಂಟ್ಸನ್ನ ಕಡಿಮೆ ಅನ್ಕೋತೀನಿ. ಆನ್ಲೈನ್ ಶಾಪಿಂಗ್ ಮಾಡ್ತೀರಿ. ಆನ್ಲೈನ್ ಶಾಪಿಂಗ್ ಅಂದ್ರೆ ಈ ಫ್ಲಿಪ್ಕಾರ್ಟ್, ಅಮೆಜಾನ್ ಬಿಟ್ಟು ಮೀಶೋ ಒಳಗೆ ಜಾಸ್ತಿ ತೊಗೊತಾರೆ ಎಲ್ಲರೂ. ಸ್ವಲ್ಪ ಬಜೆಟ್ ನಮ್ಮ ಲೆವೆಲಿಗೆ ತಕ್ಕಂಗಿರುತ್ತಲ್ಲ, ಹೀಗಾಗಿ ಅದರೊಳಗೆ ಒಂದು ಸ್ವಲ್ಪ ಕಡಿಮೆ ಬಜೆಟ್ ಇರೋದ್ರಿಂದ ಹೆಚ್ಚು ಲೇಡೀಸ್ಗಳು ಬಟ್ಟೆ ಆಯ್ತು, ಆಮೇಲೆ ಜ್ಯುವೆಲರ್ಸ್ ಆಯ್ತು, ಆಮೇಲೆ ಮಕ್ಕಳ ಬಟ್ಟೆ ಆಯ್ತು, ಇಂಥವೆಲ್ಲ ಮೀಶೋ ಒಳಗೆ ಜಾಸ್ತಿ ತೊಗೋತಾರೆ. ನಾನು ಅದನ್ನೇ ಮಾಡೋದು. ಇದರಿಂದ ಹೆಂಗೆ ನೀವು ದುಡ್ಡು ಸಂಪಾದಿಸಬಹುದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಸ್ಟಾಗ್ರಾಮ್ ಅಂತೂ ನಿಮ್ಮದು ಆಲ್ರೆಡಿ ಇರ್ತೈತಿ. ಫಾಲೋವರ್ಸು ಅಷ್ಟು ಸರಳ ಆಗಂಗಿಲ್ಲ. ರೀಲ್ಸ್ ಹಾಕೋತಾ ಅವು ನಿಮಗೆ ಇಷ್ಟಪಟ್ಟರೆ ಮಾತ್ರ ಇದನ್ನು ಫಾಲೋ ಮಾಡ್ಕೋತಾರೆ. ಮೀಶೋ ಒಳಗೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ, ಫೋನ್ ನಂಬರ್ ಹಾಕಿ, ನಿಮ್ಮ ಹೆಸರು ಹಾಕಿ, ಆಮೇಲೆ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಬರ್ತಲ್ಲ, ಅಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿನ ಜಾಯಿನ್ ಮಾಡಿ. ಅದು ಆಟೋಮೆಟಿಕ್ಲಿ ತೊಗೊಂಡ್ಬಿಡ್ತೈತಿ. ಕೇಳ್ತೈತಿ ಫಸ್ಟ್ ನಿಮ್ಮ ಸೆಲ್ ಒಳಗೆ ಏನಾದರೂ 2-3 ಇನ್ಸ್ಟಾಗ್ರಾಮ್ ಐ ಡಿ ಇತ್ತು ಅಂದ್ರೆ, ನೀವು ಯಾವ್ದ್ರೊಳಗೆ ರೀಲ್ಸ್ ಹಾಕಕತ್ತೀರಿ, ಯಾವ್ದ್ರೊಳಗಿಲ್ಲ ಅದನ್ನು ದಯವಿಟ್ಟು ಎಚ್ಚರದಿಂದ ಇದನ್ನು ಮಾಡಿರಿ. ಅದು ಒಮ್ಮೆ ತೊಗೋತಂದ್ರೆ ಅದನ್ನು ಚೇಂಜ್ ಮಾಡೋಕ್ಕೆ ಭಾಳ ಕಷ್ಟಪಡಬೇಕಾಗುತ್ತೆ. ಮತ್ತು ಆ ಇನ್ಸ್ಟಾಗ್ರಾಮಿಗೆ ಹೋಗಿ ಅದನ್ನು ಓಪನ್ ಮಾಡಿ ಆ ನಂಬರ್ ಚೇಂಜ್ ಮಾಡಿ, ಇಲ್ಲ ಇದೇ ಮೀಶೋ ಕ್ರಿಯೇಟರ್ ಕ್ಲಬ್ನ ನಂಬರ್ ಚೇಂಜ್ ಮಾಡಿ, ಇಷ್ಟೆಲ್ಲ ಗುದ್ದಾಡೋದು ಪರಿಸ್ಥಿತಿ ಬರ್ತೈತಿ. ಕ್ಲಬ್ಬಿಗೆ ಸೇರ್ಕೊಳ್ಳೋ ಮುಂಚೆನೇ ಅದು ಯಾವುದಕ್ಕೆ ಐ ಡಿ ನಾವು ಯಾವುದು ಕ್ರಿಯೇಟ್ ಮಾಡಿರ್ತೀವಿ ಅದೇ ಐ ಡಿ ಕರೆಕ್ಟಾಗಿ ತೊಗೋದೋ ಇಲ್ಲೋ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದಾಯ್ತಾ? ಅದಾದಮೇಲೆ ನೀವು ಪ್ರಾಡಕ್ಟ್ಸ್ನ ತೊಗೋತೀರಲ್ಲ, ತೊಗೊಂಡು ಅದನ್ನು ಲಿಂಕ್ನ ಅಲ್ಲಿ ನೀವು ಯಾವ್ದು ರೀಲ್ ಮಾಡಿ ಹಾಕಿರ್ತೀರಿ ಅದನ್ನು ಲಿಂಕ್ನ ಅಲ್ಲಿ ಹಾಕಿದರೆ ಇಷ್ಟಿಷ್ಟು ಅಮೌಂಟ್, ಇಷ್ಟಿಷ್ಟು ಇದಕ್ಕೆ ಇಷ್ಟಿಷ್ಟು ಕಮಿಷನ್ ಅಂಥೇಳಿ ಅವ್ರು ಇದು ಮಾಡ್ತಾರೆ. ನೋಡ್ತಾರೆ ಹೆಚ್ಚು ಮಂದಿ ರೀಲ್ಸ್. ಯಾರು ಸರ್ಚ್ ಮಾಡಿ ನೋಡೋಕೆ ಹೋಗಲ್ಲ ಯಾವುದೇ ಪ್ರಾಡಕ್ಟ್ನ. ಈಗ ಹಿಂಗೆ ಹಾಕಿರ್ತಾರಲ್ಲ, ಮಕ್ಕಳ ಸಾಮಾನು ಆಯ್ತು, ಮಕ್ಕಳ ಬಟ್ಟೆ ಆಯ್ತು, ಸರ್ಚ್ ಮಾಡಿ ನೋಡೋಕೆ ಅಷ್ಟು ಇಷ್ಟಪಡಲ್ಲ. ಹಿಂಗೆ ವಿಡಿಯೋದಾಗ ನೀವು ಹಾಕಿ ನೀವು ತೋರಿಸಿದ್ದೀರಪ್ಪ ಅಂದ್ರೆ ಅವ್ರಿಗೆ ಗೊತ್ತಾಗ್ತೈತಿ, ಹೌದು ನಾವು ಇದನ್ನು ತೊಗೋಬೇಕು, ನಮ್ಮ ಮಕ್ಕಳಿಗೂ ಯೂಸ್ ಆಗ್ತೈತಿ. ಯಾರಾದ್ರೂ ನಮ್ಮ ಕಡೆ ಹೆಂಗಂದ್ರೆ ತೊಗೊಂಡು ನೋಡಿ ಮಾಡಿ ಅವ್ರಿಗೆ ಚಲೋ ಬಂದ್ರೆ ಮಾತ್ರ ಇನ್ನೊಬ್ರು ತೊಗೋತಾರೆ. ಅಲ್ಲಿ ತನಕ ತಾವು ಮುಂದೋಗಿ ತೊಗೊಳಂಗಿಲ್ಲ. ಅದು ಹೆಂಗಿರ್ತೈತಿ ಏನಾಗಿಲ್ಲ, ರೊಕ್ಕ ಹೊಕ್ಕವು ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ತಾರೆ. ಅದ್ರ ಸಂಬಂಧ ಹೇಳಕತ್ತೀನಿ. ನಿಮ್ಗೆ ಸರಿ ಅನ್ನಿಸ್ತಪ್ಪ ಅಂದ್ರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡ್ತೀರಲ್ಲ, ಆಟೋಮೆಟಿಕ್ಕಾಗಲಿ ಅದು ರಿಪ್ಲೈ ಕೊಟ್ಬಿಡ್ತೈತೆ. ಅಲ್ಲೇ ಲಿಂಕ್ನ ನಿಮ್ಗೆ ಡಿ ಎಮ್ ಮಾಡ್ತೀವಿ ಅದು ಇದು ಅಂಥೇಳಿ. ನನಗೂ ಸರಿಯಾಗಿ ಗೊತ್ತಿದ್ದಿಲ್ಲ. ಈಗ ಈ ಕಡೆ ಫೋನ್ನಾಗ ಜಾಸ್ತಿ ಒಂದು ಸ್ವಲ್ಪ ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕಕತ್ತೀನಲ್ಲ, ನನ್ನ ಪೇಜ್ ಐತಿ, ಹೋಗಿಬೇಕಾದ್ರೆ ನೀವು ಇದೆ ಏನು ಹೆಸರು ಐತಲ್ಲ, ಇದು ಯೂಟ್ಯೂಬ್ಗೆ ಅದೇ ಹೆಸರಿಂದ ನಂದು ಇನ್ಸ್ಟಾಗ್ರಾಮ್ ಐ ಡಿ ಐತಿ. ಬೇಕಾದ್ರೆ ಹೋಗಿ ಚೆಕ್ ಮಾಡಿ ಫಾಲೋ ಮಾಡ್ಕೊರಿ. ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ ಮೀಶೋ ಪ್ರಾಡಕ್ಟ್ಸ್ನ ಶೇರ್ ಮಾಡಿ. ಇನ್ಮ್ಯಾಗ ನಾನು ಯಾವ್ಯಾವ ಪ್ರಾಡಕ್ಟ್ಸ್ನ ತಗೋತೀನಿ ಆ ಪ್ರಾಡಕ್ಟ್ಸ್ ಬಗ್ಗೆ ನನಗೂ ಶೇರ್ ಮಾಡ್ಬೇಕಂತ ಭಾಳ ಆಸೆ ಐತಿ. ನಾನು ನೋಡೋಣ, ಒಂದಿಬ್ಬರಾದರೂ ತೊಗೊಂಡ್ರು ಒಂದು 2% ಆದರೂ ಕಮಿಷನ್ ಬೀಳುತ್ತೋ. ರಗಡ್ ಮಂದಿ ಮತ್ತು ಈಗ ಬಿಗ್ ಯೂಟ್ಯೂಬರ್ಸು, ಹೀರೋಯಿನ್ಸ್ ಎಲ್ಲ ಪೇಯ್ಡ್ ಪ್ರಮೋಷನ್ ಮಾಡಿ ಅವ್ರು ಯೂಟ್ಯೂಬ್ ಪೇಮೆಂಟ್ ಗಳಿಸೋಕಿನ ಈ ಪ್ರಮೋಷನ್ ವಿಡಿಯೋ ಮಾಡಿನ ಹೆಚ್ಚು ಪೇಮೆಂಟ್ ತೊಗೋತಾರೆ. ಅರ್ಬಿದಾಯಿತು, ಕ್ರೀಮ್ಸ್ ಆಯಿತು, ಪೇಶು ಅವ್ರು ಹಚ್ಕೋತಾರೋ ಬಿಡ್ತಾರೋ ಅದು ಎರಡನೇ ಮಾತು. ಬಟ್ ನಮಗೊಂದು 5 ನಿಮಿಷ ಹಚ್ಚಿ ತೋರಿಸ್ತಾರೆ. ಅವ್ರೇನು ಕಂಟಿನ್ಯೂ ಆಗಿ ಹಚ್ಕೋತಿರಂಗಿಲ್ಲ. ಹಾಗೆ ಈ ಜಗತ್ತ ಹಂಗೆ. ಅವರಿಗೆ ತಮಗೆ ಒಂದು ಪೇಮೆಂಟ್ ಬರ್ತಾ ಆಯಿತು, ನೀವು ತಗೋರಿ, ನಿಮ್ಮ ಮಕ್ಕ ಹಾಳಾರಾಗಲಿ ಏನಾರಾಗಲಿ ಗೊತ್ತಿಲ್ಲ. ಆದರೆ ಬಟ್ಟೆಗೆ ಒಂದು ಸ್ವಲ್ಪ ವ್ಯಾಲ್ಯೂ ಕೊಡಿರಿ. ಈ PSB ಕ್ರೀಮ್ ಒಂದು ಸ್ವಲ್ಪ ಡೌಟು, ಕಾಸ್ಟ್ಲಿ ಕ್ರೀಮ್ಸ್ ಯೂಸ್ ಆಗ್ತಾವೆ. ಬಟ್ ಅಷ್ಟು ಮೀರಿ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಬಜೆಟ್ ಒಳಗೆ ತೊಗೊಂಡ್ರೂ ಒಂದು ಸ್ವಲ್ಪ ಪೇಸು ಹಾಳಾಗುವಂಥದ್ದು ಚಾನ್ಸಸ್ ತುಂಬ ಇರ್ತೈತಿ. ಅವರು ಪ್ರಮೋಷನ್ ವಿಡಿಯೋ ಮಾಡಿರ್ತಾರೆ ಅಷ್ಟೇ, ಆದರೆ ಅವರು ಡೈಲಿ ಯೂಸ್ ಮಾಡೋಂಗಿಲ್ಲ ಅದನ್ನು. ಫೇಸಸ್ ಬಗ್ಗೆ ಏನಾದರೂ ನಿಮ್ಗೆ ಹೆಚ್ಚು ಮಾಹಿತಿ ಚಲೋ
ಬೇಕಂದ್ರೆ ದಯವಿಟ್ಟು ಒಂದು ಸಲ ಚೆಕ್ ಮಾಡಿ ತೊಗೋರಿ. ನಾ ತೊಗೋರಿ ಅಂತ ಹೇಳಕತ್ತಿಲ್ಲ, ನೀವು ಕ್ರಿಯೇಟ್ ಮಾಡ್ಕೊರಿ, ಓಪನ್ ಮಾಡಿ. ಎಲ್ಲರೂ ಮಾಡ್ತಾರೆ, ನೀವು ಮಾಡಿರಿ. ನಿಮಗೂ ಮೀಶೋ ಒಳಗೆ ಆಲ್ಮೋಸ್ಟ್ ಎಲ್ಲ ಮಂದಿ ತೊಗೋತಾರೆ. ಕಿಚನ್ ಐಟಮ್ಸ್ ಆಯಿತು, ಮಕ್ಕಳ ಬಟ್ಟೆ ಆಯಿತು, ಆಮೇಲೆ ಇದು ಮನೆಗೆ ಡೆಕೋರೇಷನ್ ಮಾಡೋದು ಸಾಮಾನುಗಳಾಯಿತು, ಆಮೇಲೆ ಹಿಂಗೆ ಕಪ್ಪು, ಗ್ಲಾಸು, ಪ್ಲೇಟ್ಸು ಎಲ್ಲ ತೊಗೋತಿರ್ತಾರಲ್ಲ ಅಂಥವನ್ನ ಪ್ರಮೋಷನ್ ಮಾಡಿ ಅದು ಒಂದು ಯೂಸ್ ಆಗ್ಬೋದು ನನಗೆ ಅನಿಸಿದ ಮಟ್ಟಿಗೆ. ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಜಾಯಿನ್ ಮಾಡ್ಕೊರಿ. ಅದ್ರಾಗ ಏನು ಹೆಚ್ಚು ಇದು ಇಲ್ಲ, ಅಲ್ಲೆಲ್ಲ ಪ್ರೊಸೀಜರ್ ಕೊಟ್ಟೇ ಬಿಟ್ಟಿರ್ತಾರೆ, ಹಿಂಗೆ ಇಷ್ಟ ಅಂಥೇಳಿ. ನೀವು ಅದನ್ನು ಯಾರು ಇಲ್ಲಿ ಶೇರ್ ಮಾಡಿರಿ ಆ ಲಿಂಕ್ನ ಇಲ್ಲಿ ಇದು ಮಾಡಬೇಕು. ಆಮ್ಯಾಗ ಅವರು ಹಂಗೆ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. ನಾನು ನೋಡ್ತಿದ್ದೆ ಬೇರೆದವ್ರದ್ದು, ಬಟ್ ಇವ್ರು ಲಿಂಕ್ ಅಂತ ಹಾಕಿದ್ಕೊಳ್ಳಿ ಅದು ಎಲ್ಲರಿಗೂ ಒಂದೇ ಮೆಸೇಜ್ ಬರೋದು. ಆಮೇಲೆ ಹೋಗ್ತಾ ತಿಳ್ಕೊಂಡಂಗೆ ಗೊತ್ತಾಯ್ತು. ಆದಷ್ಟು ಇನ್ಸ್ಟಾಗ್ರಾಮ್ ಒಳಗೆ ಫಾಲೋವರ್ಸ್ನಾಗ ಏನು ಮಾಡ್ಕೊರಿ, ಫಾಲೋವರ್ಸ್ ಹೆಚ್ಚಾದಂಗೆ ನಿಮ್ಗೆ ವಿಡಿಯೋ ವ್ಯೂಸ್ ಬರ್ತಾವೆ. ವಿಡಿಯೋ ವ್ಯೂಸ್ ಬಂದ್ರೆ ಒಂದು 100 ಮಂದಿ ಒಳಗಾದ್ರೆ ಒಬ್ರು ಅದ್ರ ಕೇಳ್ತಾರೆ, ಎಷ್ಟು ಏನು ಪ್ರೈಸ್ ಹೇಳಿ, ಹೆಂಗೆ ಬರ್ತೈತಿ ಹೆಂಗಿಲ್ಲ ಅಂತೇಳಿ ಗೊತ್ತಾಯ್ತಪ್ಪ ಅಂದ್ರೆ ನಿಮಗೂ ಗೊತ್ತಾಗ್ತೈತಿ. ಅಷ್ಟು ಹೆಚ್ಚು ತಲೆ ಕೆಡಿಸ್ಕೊಬೇಡ್ರಿ. ಟ್ರೈ ಮಾಡಿದ್ರಾಗ ಏನು ತಪ್ಪು, ಏನು ನೀವು ಓಪನ್ ಮಾಡಿದ ಮೇಲೇ ಒಂದು 10,000 ಗಂಟ್ಲೆ ಕಮಿಷನ್ ಬರೋಂಗಿಲ್ಲ. ಟ್ರೈ ಮಾಡಿ ನೋಡಿರಿ. ಓಪನ್ ಆಯಿತು, ಚಲೋ ತಂಗಿ ಫಾಲೋವರ್ಸಿಗೆ ಏನು ಆಗಕತ್ತು, ಆಮೇಲೆ ನಿಮಗೂ ಚಲೋ ತಂಗಿ ಅದು ಕಷ್ಟಪಡಬೇಕು. ಇಲ್ಲ ಯಾವುದೂ ಒಮ್ಮೆ ಸಿಗೋಂಗಿಲ್ಲ, ಗಿಮಿಷನ್ ಎಲ್ಲ ಒಮ್ಮೆ ಬಂದು ಕೊಡೋಂಗಿಲ್ಲ ಅವ್ರು ನಮ್ಗೆ. ಏನಾದರೂ ಇದ್ರಿದ್ರೆ ಮಾತ್ರ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಅದು ಆ್ಯಡ್ ಆದ್ರೆ ಯೂಟ್ಯೂಬ್ನ ಹಂಗೆಲ್ಲ, ಯೂಟ್ಯೂಬ್ ಒಳಗೆ ನಾವು ಡೈರೆಕ್ಟ್ ಚಾಲೂ ಮಾಡೋಣ ಏನು ಪೇಮೆಂಟ್ ಕೊಟ್ಬಿಡ್ತಾರೆ, ನಮಗಿಲ್ಲ. ಇದಕ್ಕಂತ 1,000 ಸಬ್ಸ್ಕ್ರೈಬರು 4,000 ಹಚ್ ಟೈಮು ಕಂಪ್ಲೀಟ್ ಮಾಡಿ ಮತ್ತು ಡೈಲಿ ವಿಡಿಯೋಸ್ ಹಾಕಿ ಮಾಡ್ಕೊತ ಕೂತ್ರೆ ಅದು ಒಂದು ಹೋಗಿ $100 ಜಮಾ ಆದಾಗನ ಇದಕ್ಕೆ ಪೇಮೆಂಟ್ ಬರ್ತದೆ. ಯಾವುದೂ ಅಷ್ಟು ಸರಳಿಲ್ಲ. ಆದಷ್ಟು ಮಾಡಿ ನೋಡಿ. ಮತ್ತು ನೆಕ್ಸ್ಟ್ ಲಾಗೊಳಗೆ ಸಿಗ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನನ್ನ ಮಕ್ಕಳು ಮಲ್ಕೊಂಡಾಗ ನೋಡ್ತೀನಿ, ಟ್ರೈ ಮಾಡ್ತೀನಿ ಡೈಲಿ ವಿಡಿಯೋ ಹಾಕೋದಕ್ಕೆ. ಯಾರು ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು, ಒಂದು ಸಬ್ಸ್ಕ್ರೈಬ್ ಕೊಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊರಂದ ಯಾಕೆ ಹೇಳ್ತೀನಿ ಅಂದ್ರೆ, ನಾವು ವಿಡಿಯೋ ಹಾಕಿದ್ಮೇಲೆ ಗೊತ್ತಾಗಲ್ಲ, ಯಾವಾಗ ಹೋಗಿ ನೋಡಿರ್ತೀರಿ ಆ ಚಾನಲ್ ಹೆಸರು ಏನೋ ಇತ್ತಲ್ಲ, ಅವ್ರ ಚಾನಲ್ ಹೆಸರು ಏನೋ ಇತ್ತಲ್ಲ, ಏನೋ ವಿಡಿಯೋ ಮಾಡ್ತಿದ್ರು, ಹುಡುಕ್ಯಾಡ್ಕೊತ ಕುಂದ್ರೋದು ಪಾಣಿ ಬರೋಂಗಿಲ್ಲ. ಅದಕ್ಕಂತೇಳಿ ಹೇಳಕತ್ತೀನಿ. ನೋಡೋಣ, ಡೈಲಿ ಮಾಡೋದು ಅದ್ರ ಮಾಡ್ತೀನಿ. ಕಂಟೆಂಟು ಸುಲೋ ಕಂಟೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾವ್ದಾದ್ರು ಜೆನ್ಯೂನ್ ಕಂಟೆಂಟ್, ಒರಿಜಿನಲ್ ಕಂಟೆಂಟ್ ಇದ್ರೆ ಮಾಡೋಕ್ಕೆ ಇಷ್ಟ. ನೋಡೋಣ, ಟ್ರೈ ಮಾಡೋಣ. ಆದರೆ ಹಾಕೋದು ಆಗಲಿಕ್ಕಿಲ್ಲ. ಮತ್ತು ನೆಕ್ಸ್ಟ್ ಲಾಗ್ ಸಿಗೋಣಂತ. ಅಲ್ಲಿಂದ ನಮ್ಮ ಚಾನಲ್ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಮೀಶೋ ಕ್ಲಬ್ನ, ಕ್ರಿಯೇಟರ್ ಕ್ಲಬ್ನ ಜಾಯಿನ್ ಮಾಡ್ಕೊರಿ. ಇನ್ಸ್ಟಾಗ್ರಾಮ್ಗೆ ಹೋಗಿ ಜಾಯಿನ್ ಮಾಡ್ಕೊರಿ. ಜಾಯಿನ್ ಆಗುತ್ತೆ. ಬಾಯ್.